ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಐತಿಹಾಸಿಕ ದಿನಕ್ಕಾಗಿ ಇದೀಗ ಬಂದು ನಿಂತಿದ್ದಾರೆ. ಅತಿ ಹೆಚ್ಚು ಅವಧಿ ಪೂರೈಸಿದ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರ ಆಗ್ತಿದ್ದಾರೆ. ಇವೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಜಾತ್ಯತೀತ ಜನತಾದಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಏನಂತ? ರಾಜ್ಯದಲ್ಲಿ ಅತಿ ಹೆಚ್ಚು ಕೋಮುಗಲಭೆ ಮತ್ತು ಹಿಂಸಾಚಾರ ಆಗಿದೆ. ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೆ. ಹೀಗೆ ಒಂದು ದೊಡ್ಡ ಪಟ್ಟಿಯನ್ನ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಜಾತ್ಯತೀತ ಜನತಾದಳ ಅಂದರೆ JDS ಬಿಡುಗಡೆ ಮಾಡಿದೆ. ಭ್ರಷ್ಟಾಚಾರದ ಆರೋಪದಲ್ಲಿ ಕಾಂಗ್ರೆಸ್ ಹೆಚ್ಚು ಶಾಸಕರು ಜೈಲು ಸೇರಿದ್ದಾರೆ. ಅತಿ ಹೆಚ್ಚು ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಮುಂದುವರಿದಿದೆ. ಸಿಎಂ ಆಗಿ ಅತಿ ಹೆಚ್ಚು ಸಾಲ ಮಾಡಿದ ಸಾಲಗಾರ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಅವರು ಬರೆದುಕೊಂಡಿರೋ JDSನವರು. ಎಲ್ಲ ಆಪಾದನೆಗಳನ್ನು ಸಿದ್ದರಾಮಯ್ಯನವರ ವಿರುದ್ಧ JDS ಮಾಡಿ ಒಂದು ಕಡೆ ಸಿದ್ದರಾಮಯ್ಯನವರು ಆರಿಸುವವರ ದಾಖಲೆಯನ್ನು ಸರಿಗಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಹೀಗೊಂದು ಪೋಸ್ಟ್ ಹಾಕಿದೆ JDS. ವಾಲ್ಮೀಕಿ ನಿಗಮ, ಬೋವಿ ನಿಗಮ, ಅಂಬೇಡ್ಕರ್ ನಿಗಮದ ಹಣ, SCP, TSP ಅನುದಾನ ಸೇರಿ ಮೀಸಲಿಟ್ಟ ಸಾವಿರಾರು ಕೋಟಿ ಲೂಟಿಯಾಗಿದೆ. ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಬದುಕನ್ನು ನರಕ ಮಾಡಿದ್ದಾರೆ. ರಸ್ತೆ ಗುಂಡಿಯನ್ನು ಮುಚ್ಚದೆ ಅಮಾಯಕರನ್ನು ಬಲೆ ಪಡೆದಿದ್ದು ಅಂತ ಹೇಳಿ ಸಾಲ ರಾಮಯ್ಯ ಅಂತ ಒಂದು ಟ್ಯಾಗ್ ಲೈನ್ ಅನ್ನು ಅದಕ್ಕೆ ಕೊಟ್ಟು JDS ಕಿಡಿಕಾರಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಲೆ ಏರಿಕೆ ಆಗಿದೆ, ಗ್ಯಾರಂಟಿಗಳನ್ನೇನೋ ಕೊಟ್ಟರು, ಆದರೆ ಬೆಲೆ ಏರಿಕೆ ಆಗಿದೆ, ಜನರ ಬದುಕು ನರಕ ಆಗಿಬಿಟ್ಟಿದೆ. ರಸ್ತೆ ಗುಂಡಿಗಳಲ್ಲಿ ಅನೇಕ ಜನ ಮೃತಪಟ್ಟಿದ್ದಾರೆ, ಅಮಾಯಕರ ಜೀವವನ್ನೇ ತೆಗೆದುಕೊಂಡು ಬಿಟ್ಟರು, ಅತಿ ಹೆಚ್ಚು ಸಾಲ ಮಾಡಿದ್ದಾರೆ. ಕಾಂಗ್ರೆಸ್ ಅನೇಕ ಜನ ಶಾಸಕರು ಜೈಲಲ್ಲಿದ್ದಾರೆ, ಅನೇಕ ಆಪಾದನೆಗಳನ್ನು ಎದುರಿಸಿದರು, ಭ್ರಷ್ಟಾಚಾರ ಪ್ರಕರಣಗಳು ಬಂತು, ವಿವಿಧ ನಿಗಮಗಳಲ್ಲಿ ಭ್ರಷ್ಟಾಚಾರ ಆಗಿದೆ. ಇದು ಸಿದ್ದರಾಮಯ್ಯನವರ ಸಾಧನೆ ಅನ್ನುವಂತಹ ರೀತಿಯಲ್ಲಿ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ JDS ಒಂದು ಪೋಸ್ಟ್ ಹಾಕಿರೋದು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು 2792 ದಿನಗಳು ಸುದೀರ್ಘ ಅವಧಿ, ಮೊದಲ ಅವಧಿಯಲ್ಲಿ 5 ವರ್ಷ, ಇದೀಗ 2.5 ವರ್ಷದ ನಂತರ ಆರಿಸುವವರ ದಾಖಲೆಯನ್ನು ಸರಿಗಟ್ಟೋದಕ್ಕೆ, ಮುರಿಯೋದಕ್ಕೆ ಸಜ್ಜಾಗಿ ನಿಂತಿರುವಂಥ ಈ ಸಮಯದಲ್ಲಿ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯನವರ ವಿರುದ್ಧ JDS ಇಂಥದ್ದೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಹಿಂದೆ ಸಿದ್ದರಾಮಯ್ಯನವರು JDSನಲ್ಲೇ ಇದ್ದರು. 2006ರಲ್ಲಿ JDSನ್ನು ಬಿಟ್ಟು ಬಂದು ಕಾಂಗ್ರೆಸ್ ಸೇರ್ಪಡೆ ಆದರು. 2013ರಿಂದ 2018 ತನಕ ಮುಖ್ಯಮಂತ್ರಿ ಆಗಿದ್ದರು. 5 ವರ್ಷ 4 ದಿನ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು. ಅದಾದ ನಂತರ 2023ರಲ್ಲಿ 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಾ ಇದೆ, ಕೆಲವೊಂದಿಷ್ಟು ಪ್ರಯತ್ನಗಳು ಬರ್ತಾ ಇದೆ. DK ಶಿವಕುಮಾರ್ ಅವರು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಒಂದು ಐತಿಹಾಸಿಕ ಸಾಧನೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ. ನಿನ್ನೆ ಮೈಸೂರಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು ಅವರು, ಏನಂತ? ಹೇಗೆ ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನು ವಿರಾಟ್ ಕೊಹ್ಲಿ ಮುರಿತಾರೋ ಹಾಗೆ ನಾನು ಮಾಡಿರುವ ದಾಖಲೆಯನ್ನು ಮುಂದೆ ಯಾರೋ ಬಂದು ಮುರಿತಾರೆ. ಜನರ ಈ ಸಹಕಾರದಿಂದ ಈ ಸಾಧನೆ ಮಾಡಿದ್ದೀನಿ ಅಂತ ಸಿದ್ದರಾಮಯ್ಯನವರು ನಿನ್ನೆ ಮಾತನಾಡಿದರು. ಇವೆಲ್ಲದರ ನಡುವೆ ಕರ್ನಾಟಕದ ಸುದೀರ್ಘಾವಧಿಯ CM ಸಿದ್ದರಾಮಯ್ಯನವರ ಅವರ ವಿರುದ್ಧವಾಗಿ ಅಥವಾ ಸರ್ಕಾರದ ವಿರುದ್ಧವಾಗಿ ಇದೀಗ JDS ಸಾಮಾಜಿಕ ಜಾಲತಾಣದಲ್ಲಿ ಹೀಗೆ ಕುಟುಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜನಾರ್ದನ್, ಒಂದು ಕಡೆ ಸಿದ್ದರಾಮಯ್ಯನವರ ಸಾಧನೆ, ಮತ್ತೊಂದು ಕಡೆ JDSನ ಈ ಎಲ್ಲ ವಾಕ್ಯಗಳು. ಸಾಲದಲ್ಲಿ ನಂಬರ್ 1 ಇದ್ದೀವಿ, ಅನೇಕ ಜನ ಇವರ ಅವಧಿಯಲ್ಲಿ ಮೃತಪಟ್ಟಿದ್ದಾರೆ, ಶಾಸಕರ ಜೈಲಲ್ಲಿದ್ದಾರೆ, ಎಲ್ಲ ಆರೋಪಗಳನ್ನು ಮಾಡಿದೆ JDS. ಪ್ರವೀಣ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ದಾಖಲೆಯನ್ನ ಬರೀತಾ ಇದ್ದಾರೆ ಅಂತ ವಿಚಾರವಾಗಿ ಬಿಜೆಪಿ ನಿನ್ನೆ ಕೂಡ ಮಾತಾಡಿದ್ದೇವೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇವರ ಸಾಧನೆ ಏನು, ಸರ್ಕಾರ ಬಂದ ಸಾಧನೆ ಏನು ಬಿಜೆಪಿ ಮತ್ತು JDS ಇಬ್ಬರು ಕೂಡ ಪಟ್ಟಿ ಮಾಡಿದ್ದಾರೆ. ಅಂದ್ರೆ ಸಾಧನೆ ಅನ್ನೋದಕ್ಕಿಂತ ಇಲ್ಲಿ ಹಗರಣಗಳ ಸರಮಾಲೆ ಆಗ್ತಾ ಇದೆ. ಮೂಢ ಹಗರಣ ನಡೆದಿದೆ, ವಾಲ್ಮೀಕಿ ಹಗರಣ ನಡೆದಿದೆ, ಶಾಸಕರು ಸಚಿವರಾಗಿದ್ದಂಥವರು ಅರೆಸ್ಟ್ ಆಗಿದ್ದಾರೆ, ವರ್ಗಾವಣೆ ದಂಧೆಯಂತೂ ಮಿತಿ ಮೀರಿ ಹೋಗಿದೆ, ಪ್ರತಿನಿತ್ಯ ವರ್ಗಾವಣೆ ದಂಧೆ ನಡೀತಾ ಇದೆ. ಮತ್ತೆ ಅಲ್ಪಾವಧಿ ರೀಡಿ ವಿಚಾರವನ್ನು ಕೂಡ ಮತ್ತೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಷ್ಟೇ ಮಟ್ಟಿಗೆ ಸರ್ಕಾರದಲ್ಲಿ ಹಗರಣಗಳು ನಡೀತಾ ಇದ್ದಾವೆ. SCPT ದಲಿತರಿಗಾಗಿ ಮೀಸಲಿರುವಂತಹ ಹಣ SCPTSP ಅದನ್ನು ಕೂಡ ಇವರು ಗ್ಯಾರಂಟಿಗೆ ಅಂತ ಬಳಸಿ ಅಲ್ಲಿಯೂ ಕೂಡ ಆಕ್ರಮಣ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ 5,000 ಕೋಟಿ ರೂಪಾಯಿ ಜನರಿಗೆ ತಲುಪೇ ಇಲ್ಲ, ಆ ಹಗರಣಗಳು ಕೂಡ ನಡೀತಾ ಇದೆ. ಈಗ ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅನ್ನೋದಕ್ಕೆ ಮೇಲಿನ ಮೇಲೆ ಉದಾಹರಣೆಗಳು ಸಿಗ್ತಾ ಇದ್ದಾವೆ. ಶಾಸಕರೇ ಹೋಗಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಆಗ್ತಾ ಇದೆ. ಶಾಸಕರುಗಳು ಪರಸ್ಪರ ಕೈಕೈ ಮೇಲಾಯಿಸುವಂತ ಬೀದರ್ನಲ್ಲಿ ನಡೆದಂತಹ ಘಟನೆ ಕೆಡಿವಿ ಸಭೆಯಲ್ಲಿ. ಈಗ
ಈ ರೀತಿಯಲ್ಲಿ ರಾಜ್ಯ ಸರ್ಕಾರ ಇಷ್ಟೇ ಮಟ್ಟಿಗೆ ವರ್ತನೆ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಏನು ದಾಖಲು ಆಡಳಿತ, ಅದಕ್ಕೆ ಅತಿ ಹೆಚ್ಚು ದಿನಗಳ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯನವರು ಮಾಡಿದಂತಹ ಸಾಧನೆ ಏನಂತಂದ್ರೆ ಇದೇ ರೀತಿಯಲ್ಲಿ ನಡೆದಿರುವ ಸಾಧನೆ. ಬಳ್ಳಾರಿಯಲ್ಲಿ ಗನ್ಮ್ಯಾನ್ಗಳು, ಖಾಸಗಿ ಗನ್ಮ್ಯಾನ್ಗಳು ಅಕ್ರಮವಾಗಿ ಶೂಟ್ ಮಾಡ್ತಾರೆ, ವ್ಯಕ್ತಿ ಮೃತಪಡ್ತಾರೆ, ಆದ್ರೂ ಕೂಡ ಅವ್ರ ಮೇಲೆ ಎಫ್ಐಆರ್ ಆಗಲ್ಲ. ಹೀಗೆ ರಾಜ್ಯದಲ್ಲಿ ಒಂದಲ್ಲ ಒಂದು ಪ್ರತಿನಿತ್ಯವೂ ಕೂಡ ಹಗರಣಗಳು, ಈ ರೀತಿಯ ಕ್ರೌನ್ಗಳು ನಡೀತಾನೆ ಇದೆ. ಆದ್ರೆ ಮುಖ್ಯಮಂತ್ರಿಗಳು ಮಾತ್ರ ಅಧಿಕಾರಕ್ಕೆ ಅಂಕಗಳನ್ನು ಕುತ್ಕೊಂಡಿದ್ದಾರೆ. ಅರಸು ಅವರ ದಾಖಲೆಯನ್ನ ಮುರಿಯುವಂತಹ ಒಂದು ಲೆಕ್ಕಾಚಾರದಲ್ಲಿ ಕುತ್ಕೊಂಡಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯ ಸಾಧನೆ ಇಲ್ಲ. ಅಧಿಕಾರದ ಕಚ್ಚಾಟಕ್ಕಾಗಿ ರಾಜ್ಯ ಸಂಪೂರ್ಣವಾಗಿ ಬಸವಳಿಗೆ ಹೋಗಿದೆ ಅಂತ ಒಂದು ಆರೋಪವನ್ನ ಇವರು ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸಾಧನೆ ಏನು ಅಂತಂದ್ರೆ ಇಷ್ಟೇ ಅಕ್ರಮ, ಹಗರಣ, ವರ್ಗಾವಣೆ ದಂಧೆ, ಈ ರೀತಿಯ ಕ್ರೌನ್ಗಳು. ಇದು ಬಿಟ್ಟರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಶಾಸಕರಿಗೆ ಸರಿಯಾದ ಅನುದಾನವನ್ನು ಕೂಡ ಇವರು ಕೊಟ್ಟಿಲ್ಲ. ಒಂದೇ ಒಂದು ಹೊಸ ಯೋಜನೆ ಘೋಷಣೆ ಆಗಿಲ್ಲ, ಶಂಕುಸ್ಥಾಪನೆ ಕೂಡ ಆಗಿಲ್ಲ. ನೀರಾವರಿಗೆ ಮೀಸಲಿಟ್ಟಿಲ್ಲ. ಈ ರೀತಿಯ ಒಂದು ಪಠ್ಯವನ್ನ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಎಕ್ಸ್ಪಾದೆ ಮೂಲಕ ವಿಪಕ್ಷವಾಗಿ ಜೆಡಿಎಸ್ ಮತ್ತು ಬಿಜೆಪಿ ನಡೆಸ್ತಾ ಇದೆ. ಪ್ರವೀಣ್ ನೀವು ಗಮನಿಸಬಹುದು, ಮೊನ್ನೆ ಕುಮಾರಸ್ವಾಮಿ ಕೂಡ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಹಗರಣವನ್ನೇ ಮುಖ್ಯವಾಗಿ ಇಟ್ಕೊಂಡು ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಸಾಧನೆ ಏನು ಅನ್ನೋದು ಗೊತ್ತಾಗುತ್ತೆ. ಎರಡನೇ ಬಾರಿ ಪೋಸ್ಟ್ಮಾರ್ಟಮ್ ಮಾಡುವಾಗ ಕೋರ್ಟ್ನ ಅನುಮತಿ ಬೇಕಾಗುತ್ತೆ. ಆದ್ರೆ ಅದನ್ನು ಮೀರಿ ಇಲ್ಲಿ ಎರಡನೇ ಬಾರಿ ಪೋಸ್ಟ್ಮಾರ್ಟಮ್ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಅಧಿಕಾರಿಗಳನ್ನ ಗುಲಾಮರ ರೀತಿಯಲ್ಲಿ ನಡೆಸಿಕೊಳ್ಳುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಆರೋಪವನ್ನ ವಿಪಕ್ಷವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಟ್ಟು ಬೇರೆ ಯಾರಿಗಾದ್ರೂ ಭಾರತರಿಗೆ ಜವಾಬ್ದಾರಿಯಿಂದ ಅಧಿಕಾರ ನಡೆಸುವಂತವರಿಗೆ ಅವಕಾಶವನ್ನು ಮಾಡಿಕೊಡ್ಲಿ ಅನ್ನೋ ಮಾತನ್ನ ವಿಪಕ್ಷವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಹೇಳ್ತಾ ಇದೆ. ಓಕೆ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.